ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಭಕ್ತಿಗೀತೆ ಹಾಕಿದ್ದ ಸಂಬಂಧ ಗಲಾಟೆ ಆಗಿದೆ, ಕೂಡಲೇ ಘಟನಾ ಸ್ಥಳಕ್ಕೆ ಡಿಸಿಪಿ ಹೋಗಿದ್ದಾರೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಕಾನೂನು ಸುವ್ಯವಸ್ಥೆ ಸರಿಪಡಿಸೋ ಕೆಲಸ ಎಲ್ಲ ಆಗಿದೆ. ಕೂಡಲೇ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ 5 ಬಂಧಿಸಲಾಗಿದೆ ಅನ್ನೋದನ್ನ ಕೂಡ ಹೇಳಿದ್ದಾರೆ. ಎಫ್ಐಆರ್ ಆಧರಿಸಿ 5 ಅರೆಸ್ಟ್ ಮಾಡಿದ್ದೀವಿ ಅನ್ನೋದು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರ ಸ್ಟೇಟ್ಮೆಂಟ್. ಆದ್ರೆ ಕ್ರಮ ಸಾಕಾಗಿಲ್ಲ ಅನ್ನೋದು ಪ್ರತಿಭಟನಾಕಾರರ ವಾದ ಆಗ್ತಾ ಇದೆ. ಹೀಗಾಗಿ ಇವತ್ತು ಈ ಪರಿಸ್ಥಿತಿ. ದೇವಿ ನಗರದಲ್ಲಿ ಮೊನ್ನೆ ದಿವಸ ರಾತ್ರಿ ಈ ಒಂದು ಧಾರ್ಮಿಕ ಇದರ ಪಕ್ಕದಲ್ಲಿರ್ತಕ್ಕಂಥ ಒಂದು ಅಂಗಡಿಯಲ್ಲಿ ಕೆಲವೊಂದು ಮ್ಯೂಸಿಕ್ ಅಂದರೆ ಭಕ್ತಿಗೀತೆಯನ್ನು ಹಾಕಿರ್ತಕ್ಕಂಥದ್ದು ಸಂಬಂಧ ಅಲ್ಲಿ ಗಲಾಟೆ ಆಗಿದೆ, ಆಲ್ಟರ್ಕೇಷನ್ ಆಗಿದೆ. ಅದರ ಬಗ್ಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪ್ರಕರಣ ದಾಖಲಾಗಿದ್ದು 307 ಕೇಸನ್ನೇ ನಾವು ಮಾಡಿದ್ದೇವೆ ಮತ್ತು ಸಂಬಂಧಪಟ್ಟ ಎಲ್ಲ 5 ಜನ ಆರೋಪಿಗಳನ್ನು ನಾವು ಈಗಾಗಲೇ ಬಂಧಿಸಿದ್ದೇವೆ. ನಿನ್ನೆವರೆಗೆ 3 ಜನ ಆಗಿದ್ರು. ನಿನ್ನೆ ರಾತ್ರಿ ಮತ್ತೆ 2 ಅರೆಸ್ಟ್ ಮಾಡಿದ್ರು. ಸೊ ಒಟ್ಟು 5 ಜನ ಆಯಿತು. 5 ಜನ ಅಂತ FIR ಅಲ್ಲಿ ಕೊಟ್ಟಿದ್ದಾರೆ. ಇನ್ನೊಬ್ಬ ಎಕ್ಸ್ಟ್ರಾ ಇನ್ನೊಬ್ಬ 6 ಜನ ಆಗಿದೆ. ಸರ್, ಇವತ್ತು ಕೂಡ ಪ್ರೊಟೆಸ್ಟ್ ಎಲ್ಲ ನಡೀತಾ ಇದೆ. ಅಲ್ಲಿ ಏನಾಗಿದೆ ಸರ್ ಅಂದ್ರೆ ನಿನ್ನೆ ಒಂದು ಆರೋಪ ಮಾಡಿದ್ರು, ಪೊಲೀಸರು FIR ಮಾಡಲಿಕ್ಕೆ ತುಂಬಾ ಡಿಲೇ ಮಾಡಿದ್ರು. ಒಂದು ಘಟನೆ ನಡೆದ ತ್ವರಿತವಾಗಿಯೇ DCP ರವರು ಸ್ಥಳಕ್ಕೆ ಹೋಗಿ